everything going as anticipated in Tamil Nadu, the Congress is also becoming the part of the government. Sir, first of all, I am not competent to comment on the Tamil Nadu politics. Whatever decision taken by our High Command, as far as Congress party is concerned, we have to respect that. Apart from that, I won't be able to comment on the development or the formation of the government. ಸರ್, ಕೇರಳದಲ್ಲಿ ಸರ್ ಈಗ ಇದು ತಮಿಳುನಾಡಲ್ಲಿ ಕುದುರೆ ವ್ಯಾಪಾರ ಶುರುವಾಗಿದೆ ಸರ್. ನಿಮ್ಮ ಶಾಸಕರನ್ನೆಲ್ಲ ಕೂಡ ಬೈ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಏನೋ ರೆಸಾರ್ಟ್ ಬೇರೆ ಶಿಫ್ಟ್ ಮಾಡಿದಾರಂತೆ ಸರ್. ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್ ಬೆಂಗಳೂರಿಗೆ? ಇಲ್ಲ, ನಮಗೆ ಯಾವ ವ್ಯಾಪಾರನೂ ಗೊತ್ತಿಲ್ಲ. ಬಟ್ ಈ ರೀತಿಯಾದ ಪ್ರಾಕ್ಟೀಸ್ ಇದನ್ನ ನೀವು ಆಲ್ರೆಡಿ ಕುದುರೆ ವ್ಯಾಪಾರನೂ ಗೊತ್ತಿಲ್ಲ, ಯಾವ ವ್ಯಾಪಾರನೂ ಗೊತ್ತಿಲ್ಲ. ಈಗ ಸರ್ಕಾರದಿಂದ ಮೇ 20ಕ್ಕೆ ಸರ್ಕಾರದ ಸಾಧನಾ ಸಮಾವೇಶ ತುಮಕೂರಲ್ಲಿ ಮಾಡ್ತಾ ಇದೆ ಸರ್. ತಯಾರಿಗಳಿಗಿದೆ, ಎಲ್ಲಿವರೆಗೂ ಬಂದಿದೆ ಸರ್? ನಮಗೆ ಕಂದಾಯ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಪೌತಿ ಖಾತೆ, ಹಕ್ಕುಪತ್ರ, ಆಮೇಲೆ ಈ ಕಂದಾಯ ಗ್ರಾಮಗಳು, ಇದನ್ನೆಲ್ಲ ನಾವು ತೀರ್ಮಾನಗಳು ಮಾಡಿ ಲಕ್ಷಾಂತರ ಜನರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದಾರೆ. ಇದು ಕಂದಾಯ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅದರ ಮುಂದುವರಿದ ಭಾಗ ತುಮಕೂರಿನಲ್ಲಿ ಸುಮಾರು 1,40,000 ಜನರಿಗೆ ನಾವು ಈಗ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೆವು. ಅದು ನಮಗೆ ಈ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂಥದ್ದು ಕಲ್ಪನೆ ಕೂಡ ಇರಲಿಲ್ಲ ನಮಗೆ. ಯಾವಾಗ ನಮಗೆ 20ನೇ ತಾರೀಕು ಡೇಟನ್ನು ಮುಖ್ಯಮಂತ್ರಿಗಳ ಕಚೇರಿ ಕೊಟ್ಟ ಮೇಲೆ ನಮಗೆ ಅದು ಸಿಂಕ್ರೊನೈಸ್ ಆಗ್ಬಿಡ್ತು. 3 ವರ್ಷಕ್ಕೆ ಮೇ 20ಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಅನ್ನುವಾಗ ಇದನ್ನು ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯನ್ನೇ ಮಾಡ್ಬೋದಲ್ಲ ಅಂಥೇಳಿ ನಾವು ಆ ರೀತಿ ಮಾಡ್ಕೊಂಡಿದ್ದೇವೆ. ಸಾಧನೆಗಿನ್ನ ಹೆಚ್ಚಾಗಿ ನಮ್ಮ ಕಂದಾಯ ಇಲಾಖೆ ಕಾರ್ಯಕ್ರಮ ಮುಖ್ಯವಾಗಿ ನಡೆಯುತ್ತೆ. ಸರ್, ತಾವು ಕೂಡ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದೀರಿ. ಸರ್ಕಾರ 3 ವರ್ಷ ಆಯ್ತು. ಪ್ರಣಾಳಿಕೆಯಲ್ಲಿ ಎಷ್ಟು ಘೋಷಣೆ ಮಾಡಿದ್ರು ಅಷ್ಟು ಪ್ರಣಾಳಿಕೆ ಭರವಸೆಗಳು ಈಡೇರಿದೆಯಾ ಸರ್? ಇಲ್ಲ, ಈಗ ಮೋರ್ ದ್ಯಾನ್ 50% ಆಗಿದೆ. ಇನ್ನು 2 ವರ್ಷದಲ್ಲಿ ಏನು ನಾವು ಮಾಡಬೇಕಾದದ್ದನ್ನೆಲ್ಲ ಮಾಡ್ತೇವೆ. ಹಾಗಾಗಿ ಈಗ ಅದಕ್ಕೂ ಕೂಡ ಒಂದು ರಿವ್ಯೂ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನು ಈಗ ಸದ್ಯದಲ್ಲೇ ಮಾಡಿ